ಎಸ್ ವೀಕ್ಷಕರೇ, ದ್ವೇಷ ರಾಜಕಾರಣ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮೀ ಪ್ರಸಾದ್. ಇವತ್ತು ಬೆಳಗಿನ ಜಾವ ನಡೆದಂತಹ ಘಟನೆಯ ಒಂದು ಸಂಪೂರ್ಣ ವಿವರವನ್ನ ನಾವು ನಿಮಗೆ ಇವತ್ತು ಕೊಡ್ತಾ ಇದ್ವಿ. ಏನು ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಬಸವನಪುರ ವಾರ್ಡ್ನ ಮಿತಿಯಲ್ಲಿ ಬರುವಂತಹ ಸೀಗೆಹಳ್ಳಿಯಲ್ಲಿ ಇವತ್ತು ಯಾವ ರೀತಿ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ರೌಡಿಸಂ ನಡೆಯಿತು, ಒಂದು ದೌರ್ಜನ್ಯ ನಡೆದಿದೆ ಅನ್ನೊಂದು ಆರೋಪವನ್ನ ಬಿಜೆಪಿ ಈ ಬಾರಿ ಕಾರ್ಪೊರೇಟರ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂತ ಸುಂದರರಾಜ್ ಅವರು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗತ್ತೆ, ತಡರಾತ್ರಿ ಗಣೇಶ ವಿಸರ್ಜನೆಯ ಒಂದು ಸಂದರ್ಭದಲ್ಲಿ ಒಂದು ಗಲಾಟೆ ನಡೀತು ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ರು. ಇಡೀ ಒಂದು ಗಲಾಟೆ ಹಿಂದೆ ತನ್ನದೇ ಆದಂತ ಕೆಲವೊಂದು ಸಾಕಷ್ಟು ನಿಗೂಢ ಸತ್ಯಗಳಿದೆ, ಅದನ್ನು ನಾವು ಕಂಡುಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಇವತ್ತು ಸುಂದರರಾಜ್ ಎಲೆಕ್ಷನ್ ಪಿಟಿಷನ್ ಅನ್ನ ಹಾಕೋರಿದ್ರು ಹೈಕೋರ್ಟ್ ನಲ್ಲಿ. ಪ್ರಮುಖವಾಗಿ ಕಳೆದ ಬಾರಿ ಕಾರ್ಪೊರೇಟರ್ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಹಣಬಲ ತೋಳ್ಬಲ ಎಲ್ಲ ಒಂದು ಬಳಸಿದ್ರು ಕೂಡ ತಮ್ಮದೇ ಆದಂತಹ ಒಂದು ರೀತಿಯಾದಂತಹ ತಮ್ಮದೇ ಆದಂತಹ ಜನಪರ ಕಾಳಜಿ ಮತ್ತು ಜನಪರ ಒಂದು ಹಿತೈಷಿಯನ್ನ ಇಟ್ಕೊಂಡು ಏನು ಸುಂದರರಾಜ್ ಅವರು ಚುನಾವಣಾ ಕಣದಲ್ಲಿದ್ರು. ಕೇವಲ 9 ಮತಗಳಿಂದ ಅವರು ಪರಾಭವಗೊಂಡಿದ್ದಂಥದ್ದು. ಆ 9 ಮತಗಳ ಡಿಫರೆನ್ಸ್ ಬಂದಿರೋದು ಕೂಡ ಅದರಿಂದ ಕೂಡ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಕೌಂಟಿಂಗ್ ಸೆಂಟರ್ಗೆ ಸೋಕಾಲ್ಡ್ ಬೆಂಗಳೂರಿನ ನಂಬರ್ 1 MLA ಅಂತ ಹೇಳ್ಕೊಳ್ಳೋ ಬೈರ್ತಿ ಬಸವರಾಜ್ ಅವರು ಬಂದಿದ್ಯಾಕೆ? ಮೊದಲನೇದಾಗಿ ಸುಂದರರಾಜ್ ಅವರನ್ನ ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡಿದ್ರು. ಬಹುಶಃ ಎಲ್ಲಾ ಮಾಧ್ಯಮಗಳು ಕೂಡ ಇವರನ್ನ ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತಾನೆ ತೋರಿಸಿದ್ವಿ. ಅದಾದ ನಂತರ ಏಕಾಏಕಿ ಫಲಿತಾಂಶ ಬದಲಾಗಿದ್ಯಾಕೆ? ಇಡೀ ಒಂದು ರಿಟರ್ನಿಂಗ್ ಆಫೀಸರ್ ಆಗಿ ಕಾಂಗ್ರೆಸ್ನ ಏನು ಮಹಿಳಾ ಘಟಕದ ಅಧ್ಯಕ್ಷರಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಂಬಂಧಿ ಇದ್ದಂಥದ್ದು, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪರವಾಗಿ ಅವರು ಕೆಲಸ ಮಾಡಿದ್ರ? ಈ ಎಲ್ಲ ಆರೋಪಗಳನ್ನ ಸುಂದರರಾಜ್ ಅವರು ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ MLA ಬೈರ್ತಿ ಬಸವರಾಜ್ ಎಲೆಕ್ಟ್ ಆದ್ಮೇಲೆ ಅದೊಂದು ರೌಡಿ ರಾಜ್ಯ ಆಗೋಗಿದೆ. ಕೇವಲ ರೌಡಿಸಂ, ತೋಳ್ಬಲ, ರಿಯಲ್ ಎಸ್ಟೇಟ್ ಮಾಫಿಯಾ ಮಾತ್ರ ಅಲ್ಲಿ ಕೆಲಸ ಮಾಡ್ತಾ ಇದೆ. ಅಲ್ಲಿ ಬಡವರಿಗೆ ಮತ್ತು ಜನಪರ ಕೆಲಸ ಮಾಡೋರಿಗೆ ಯಾವುದೇ ರೀತಿಯಾದಂತಹ ಮನ್ನಣೆ ಸಿಗ್ತಾ ಇಲ್ಲ ಅನ್ನೋ ಆರೋಪ ಕೂಡ ಸುಂದರರಾಜ್ ಅವರು ಮಾಡ್ತಾ ಇದ್ದಾರೆ. ಈ ಆರೋಪಗಳ ಬಗ್ಗೆ ಖುದ್ದು ನಿನ್ನೆ ಘಟನೆ ಏನಾಯ್ತು, ಘಟನೆಯ ಸಂಪೂರ್ಣ ಮಾಹಿತಿಯನ್ನ, ನಿನ್ನೆ ಘಟನೆ ನಡೆಯೋದಕ್ಕೆ ಖಂಡಿತವಾಗಿಯೂ ಏನು ಗಣೇಶ ವಿಸರ್ಜನೆ ವೇಳೆ ಆದಂತಹ ಕ್ಷುಲ್ಲಕ ಕಾರಣನ ಅಥವಾ ಇದರ ಹಿಂದೆ ದೊಡ್ಡ ಷಡ್ಯಂತ್ರವನ್ನ ಅಲ್ಲಿನ ಕಾರ್ಪೊರೇಟರ್ ವಾರ್ಡ್ ನಂಬರ್ 53 ಬಸವನಪುರ ಕಾರ್ಪೊರೇಟರ್ ಜಯಪ್ರಕಾಶ್ ಅವರು ಮಾಡಿದ್ರ ಅನ್ನೋದನ್ನ ನೋಡೋಣ. ಅದ್ರ ಜೊತೆಗೆ ಅದೇ ಪಕ್ಕದ ಕಾರ್ಪೊರೇಟರ್ ದೇವಸಂದ್ರ ವಾರ್ಡ್ ನಂಬರ್ 55ನೇ ಕಾರ್ಪೊರೇಟರ್ ಶ್ರೀಕಾಂತ್ ಗೌಡ ಅವರಿಗೆ ಅಷ್ಟೊತ್ತಿಗೆ ಅಲ್ಲಿ ಮಾಡೋದಕ್ಕೆ ಏನ್ ಕೆಲಸ ಆಯ್ತು, ಯಾವ ಉದ್ದೇಶದಿಂದ ಅಲ್ಲಿ ಬಂದಿದ್ರು? 200 ಜನ ಬಂದು ರಿವಾಲ್ವರ್ ಅನ್ನ ಇಟ್ಟು ಬೆದರಿಕೆ ಹಾಕಿದ್ದಾರೆ. ಅದರ ವಿಜುವಲ್ ಕೂಡ ಸುಂದರರಾಜ್ ಮುಂದೆ ಇದೆ. ಅದನ್ನು ಕೂಡ ಕೋರ್ಟ್ಗೆ ಕೊಡೋರಿದ್ದಾರೆ ಸುಂದರರಾಜ್. ರಿವಾಲ್ವರ್ಗೆ ಖಂಡಿತವಾಗಿಯೂ ಲೈಸೆನ್ಸ್ ಇತ್ತ, ಅನ್ಲೈಸೆನ್ಸ್ಡ್ ಲಿವಾಲ್ವರ್, ಎಲ್ಲದರ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಬಹುಶಃ ಮೊದಲ ಬಾರಿಗೆ ಘಟನೆ ಆದ್ಮೇಲೆ ಮೊದಲ ಬಾರಿಗೆ ಮಾಹಿತಿ ನೀಡೋದಕ್ಕೆ ಸುಂದರರಾಜ್ ನಮ್ಮ ಜನಶ್ರೀ ಸ್ಟುಡಿಯೋಲಿದ್ದಾರೆ. ಸುಂದರರಾಜ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಹಾಗೇನೆ ಅವರ ತಾಯಿ ಪುಟ್ಟಮ್ಮ ಅವರಿದ್ದಾರೆ. ಪುಟ್ಟಮ್ಮ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಸುಂದರರಾಜ್ ಅವರ ಪತ್ನಿ ಗೀತಾ ಅವರಿದ್ದಾರೆ. ಇವರ ಮೇಲೂ ಕೂಡ ಅಲ್ಲಿ ಜಯಪ್ರಕಾಶ್ ಬೆಂಬಲಿಗರು ಹಲ್ಲೆ ಮಾಡಿದ್ರು. ಎಸ್ ಗೀತಾ ಅವರೇ, ನಿಮಗೂ ಕೂಡ, ಗೀತಾ ಸುಂದರರಾಜ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಸುಂದರರಾಜ್ ಅವರ ಮಾವ ಮೇಡಳ್ಳಿ ನಾಗರಾಜ್ ಅವರು ಕೂಡ ಇದ್ದಾರೆ. ಮೇಡಳ್ಳಿ ನಾಗರಾಜ್ ಅವರೇ, ನಿಮಗೂ ಕಾರ್ಯಕ್ರಮ. ಎಸ್, ಐ ಸ್ಟಾರ್ಟ್ ವಿತ್ ಸುಂದರರಾಜ್. ಏನಾಯ್ತು ಸುಂದರರಾಜ್? ಅವ್ರು ಹೇಳೋ ರೀತಿ, ಎಸ್, ಜಯಪ್ರಕಾಶ್ ಬಗ್ಗೆ ಅವ್ರ ಹಿಸ್ಟ್ರಿ ಬಗ್ಗೆ ನಮಗೂ ಕೂಡ ಗೊತ್ತಿದೆ. ಅಫ್ಕೋರ್ಸ್ ಈಸ್ ಎ ರೌಡಿ ಶೀಟರ್. ಅದ್ರ ಫೋಟೋಸ್ ಕೂಡ ನೀವು ತೋರಿಸಿದ್ರಿ. ಏನಾಯ್ತು ನಿನ್ನೆ? ಸರ್, ಈಗ ಆಕ್ಚುಲಿ ನನ್ನೇ ಬಂದ್ಬಿಟ್ಟು ಗಣೇಶ ವಿಸರ್ಜನೆಗೂ ನಮ್ಗೆ ನಮ್ಮನ್ನ ಹೊಡೆದು ನಮ್ಗೆ ಹಲ್ಲೆ ಮಾಡೋದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಿನ್ನೆ ನನ್ನ ವಾರ್ಡಲ್ಲಿ 5-6 ಕಡೆ ಗಣೇಶ ವಿಸರ್ಜನೆ ಇತ್ತು. ಎಲ್ಲ ಕಡೆನೂ ಹೋಗಿದ್ದೆ. ಮುಗಿಸ್ಕೊಂಡು ಬರ್ಬೇಕಾದ್ರೆ ಏನಾಯ್ತು, ಏಕಾಏಕಿ ಇವತ್ತು ನಾನು ಬೆಳಿಗ್ಗೆ 10 ಗಂಟೆಗೆ ಕೋರ್ಟ್ ಅಲ್ಲಿ ನಾನು ಪಿಟಿಷನ್ ಫೈಲ್ ಮಾಡೋದು, ಎಲೆಕ್ಷನ್ ಪಿಟಿಷನ್ ಫೈಲ್ ಮಾಡೋದಿತ್ತು. ನನ್ಗೆ ಇನ್ನು ನಾಡಿದ್ದು 2 ಡೇಸ್ ಟೈಮ್ ಇರೋದ್ರಿಂದ ಇವತ್ತು ನಾನು ಪಿಟಿಷನ್ ಫೈಲ್ ಮಾಡ್ತೀನಿ ಅಂದ್ಬಿಟ್ಟು ಅವ್ರಿಗೆ ಚೆನ್ನಾಗಿ ಜಯಪ್ರಕಾಶ್ಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಇದನ್ನ ಇವತ್ತು ನಾನೇನಾದ್ರೂ ಪಿಟಿಷನ್ ಫೈಲ್ ಮಾಡಿದ್ರೆ ಅಲ್ಲಿ ನಡೆದಿರೋ ಅನ್ಯಾಯ ಎಲ್ಲ ಬಯಲಿಗೆ ಬರುತ್ತೆ ಅಂತ 100% ರೀಕೌಂಟಿಂಗ್ ಮಾಡಿದ್ರೆ, ಆ ರಿಎಲೆಕ್ಷನ್ ಮಾಡಿದ್ರೆ ಅವ್ರು ಸೋಲ್ತಾನೆ ಅಂದ್ಬಿಟ್ಟು 100ಕ್ಕೆ 100 ಆತನ ಗೊತ್ತಿರೋ ವಿಚಾರನೇ ಬೇಕು ಅಂತ ನನ್ನ ಯಾವುದೇ ಕಾರಣಕ್ಕೂ ನಾನು ಕೋರ್ಟ್ಗೆ ಹೋಗಬಾರ್ದು, ಕೋರ್ಟ್ಗೆ ಹೋಗಿ ನಾನು ತಡೆ ಹಿಡಿಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಿನ್ನೆ ರಾತ್ರಿ 11:15ನಲ್ಲಿ ಜಯಪ್ರಕಾಶ್ ಮತ್ತೆ
ವಾರ್ಡ್ ನಂಬರ್ 55 BBMP ಸದಸ್ಯ ಶ್ರೀಕಾಂತ್ ಗೌಡ ಇಬ್ಬರು ಸೇರಿ ಅವ್ರ ಜೊತೆನಲ್ಲಿ 200 ಬೆಂಬಲಿಗನೆಲ್ಲ ಇಟ್ಕೊಂಡು ಎಲ್ಲರೂ ಕುಡ್ಕೊಂಡು ಎಲ್ಲ ಮದ್ಯದ ಅಮಲಿನಲ್ಲಿದ್ರು. ಕುಡ್ಕೊಂಡ್ಬಂದು ಏಕಾಏಕಿ ನಾನು ಮನೆಗೆ ಬರ್ಬೇಕಾದ್ರೆ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಸರ್. ನೋಡಿ ಸರ್ ಇಲ್ಲಿ ನನ್ನ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡಿದ್ರು. ಅದೇ ಟೈಮಲ್ಲಿ ಯಾರು ಅಟ್ಯಾಕ್ ಮಾಡಿದ್ಯಾರು? ಜಯಪ್ರಕಾಶ್ ಮತ್ತು ಶ್ರೀಕಾಂತ್ ಗೌಡ ಇಬ್ರು. ಆಮೇಲೆ ಅವ್ರ ಅಣ್ಣ ಬಂದ್ಬಿಟ್ಟು ಅವ್ರ ಅಣ್ಣ ರಾಜೇಂದ್ರ ಪ್ರಸಾದ್ ಅಂತ, ಅವ್ರ ಅಣ್ಣ ನಮ್ಮ ಮಾವವ್ರನ್ನ ಹಾರ್ಟ್ ಪೇಷಂಟ್ ಇದ್ದಾರೆ. ಅವ್ರ ಪಾಪ ಅವ್ರು ಇಲ್ಲ ಬಂದು ಅವರು ಇದ್ದಾರೆ ಹೊರಗಡೆ. ಅವ್ರನ್ನ ಕರ್ಕೊಂಡೋಗಿ ಹೊಡೆದು ಕೆಳಗಡೆ ಇದ್ ಮಾಡಿ ಅವ್ರನ್ನ ರಿವಾಲ್ವರ್ ಇಟ್ಟವ್ರಿಗೆ ಅವ್ರನ್ನ ನಿನ್ನ ಏನಾದ್ರು ನಿಮ್ ಬಾಮ ಇದೆ ಏನಾದ್ರು ಎಲೆಕ್ಷನ್ ಪಿಟಿಷನ್ ಫೈಲ್ ಮಾಡಿದ್ರೆ ನಿಮ್ ಇಡೀ ಫ್ಯಾಮಿಲಿನ ಒಬ್ಬೊಬ್ಬರಾಗಿ ನಾನು ಸಾಯಿಸ್ತೀನಿ ಅಂದ್ಬಿಟ್ಟು ಕೊಲೆ ಬೆದರಿಕೆ ಹಾಕಿದ್ದಾರೆ ಸರ್ ನಮ್ಗೆ. ಎಷ್ಟೊತ್ತಿಗಾಗಿದ್ದೆಲ್ಲ ಸರ್? ರಾತ್ರಿ 11:00 ಸ್ಟಾರ್ಟ್ ಆಗಿದ್ದು. ಎಷ್ಟು ಜನ ಬಂದಿದ್ರು ಸರ್? ಅವರೆಲ್ಲ ಮೋರ್ ದೆನ್ 200 ಪೀಪಲ್ಸ್ ಬಂದಿದ್ರು ಸರ್. ಅಲ್ಲಿ ಪೊಲೀಸ್ ಅವರು ಯಾವ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ, ಪೊಲೀಸ್ ಅವರು ಲಾಠಿಗಳು ಕಿತ್ಕೊಂಡು ನಮ್ಮ ತಮ್ಮನ್ನ ನಮ್ಮ ಲಾಠಿ ಕಿತ್ಕೊಂಡು ಹೊಡೆದಿದ್ದಾರೆ ಸರ್. ಪೊಲೀಸ್ ಅವರು ಲಾಠಿ ಕಿತ್ಕೊಂಡು ಮಾಡ್ತಾ ಇದ್ರು. ಪೊಲೀಸ್ ಅವರು ಏನು ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಪೊಲೀಸ್ ಅವ್ರಿಗೆ ಇವ್ರು ಹೊಡೆದಿದ್ದಾರೆ ಕಲ್ಲಲ್ಲಿ. ಪೊಲೀಸ್ ಅವರು ಒಂದು ಪೀಸಿಗೆ ನೋಡಿ ಬೇಕಾದ್ರೆ ಅವ್ರನ್ನೂ ಹೊಡೆದಿದ್ದಾರೆ. ಪೊಲೀಸ್ ಅವ್ರನ್ನೂ ಹೊಡೆದು ನಮ್ಮನ್ನು ಹೊಡೆದು ಯಾವ ರೀತಿ ಅಂದ್ರೆ ಕುಡಿದು ಅಮಲಿನಲ್ಲಿ ಯಾವ ರೀತಿ ಇದ್ದ ಅಂತ ಹೇಳಿದ್ರೆ ಒಳ್ಳೆ ತುಂಬಾ ದುರ್ವರ್ತನೆಯಿಂದ ನಡ್ಕೊಂಡ್ರೆ ಸರ್. ನಾವು ಬದುಕ್ತೀವೋ ಎಲ್ಲ ಒಂದು ಪರಿಸ್ಥಿತಿಗೆ ಬಂದ್ಬಿಡ್ತು. ಹೇಗೆ ಮನೆ ಬಾಗಿಲು ಎಲ್ಲ ಕಂಪ್ಲೀಟ್ ಸರ್, ಗೇಟ್ ಇಂದ ಇಟ್ಕೊಂಡು ಗ್ಲಾಸ್ ಇಂದ ಇಟ್ಕೊಂಡು ನಮ್ಮ ಮನೆ ಬಾಗಿಲಿಂದ ಇಟ್ಕೊಂಡು ಎಲ್ಲ ನುಜ್ಜುನೂರು ಮಾಡ್ಬಿಟ್ಟಿದ್ದಾರೆ ಸರ್. ಆ ದೇವ್ರ ದಯದಿಂದ ಯಾವ ರೀತಿ ಪಾರಾಗಿದೀವಿ ಅಂದ್ಬಿಟ್ಟು ನಮ್ಗೆ ಇದುವರೆಗೂ ನಮ್ಗೆ ಅದನ್ನ ಅರಿಸ್ಕೊಳ್ಳೋದಕ್ಕೆ ನಮ್ ಕೈಯಲ್ಲಿ ಆಗ್ತಾ ಇಲ್ಲ. ಆ ಒಂದು ಇದು ನಮ್ಮ ಜೀವನದಲ್ಲಿ ನಾನು ಯಾವತ್ತು ಫಿಲಮ್ಗಳಲ್ಲಿ ಇಂಥದ್ದನ್ನು ನೋಡಿದ್ದೀನಿ ಹೊರತು ನಿಜ ಜೀವನದಲ್ಲಿ ಇದು ಮೊದಲನೇ ಅನುಭವ ಆಗ್ತೇನೆ. ನಾನು ಈ ತರ ಕೂಡ ಪ್ರಜಾಪ್ರಭುತ್ವದಲ್ಲಿ ಈ ತರ ಕೂಡ ಇರುತ್ತೆ ಅಂದ್ಬಿಟ್ಟು ನನಗೆ ಮೊದಲನೇ ಒಂದು ಅನುಭವ ಆಗ್ತಾ ಇದೆ. ಒಂದು ಅಭ್ಯರ್ಥಿಯಾಗಿ ಒಂದು ಜನಪ್ರತಿನಿಧಿಯಾಗಿ ನನಗೆ ಈ ಮಟ್ಟ ನನಗೆ ಈ ರೀತಿ ಏನಕ್ಕಂತೆ ನಿಮಗೂ ಥ್ರೆಟ್ ಮಾಡಿದ್ರೆ ನಾಳೆ ಏನಾದ್ರು ಸರ್ ಎಲೆಕ್ಷನ್ ಪಿಟಿಷನ್ ಫೈಲ್ ಮಾಡಿದ್ರೆ 100% ಮಾಡಿದ್ರು. ನೀನು ಸಾಯಿಸ್ತೀನಿ ಕೊಲೆ ಬೆದರಿಕೆ ಕೂಡ ಹಾಕಿದ್ದಾರೆ ಸರ್ ನನಗೆ. ಪೊಲೀಸ್ ಅವ್ರು ಏನಂತಾರೆ ಸರ್? ಪೊಲೀಸ್ ಅವ್ರು ಏನು ಮಾಡಲ್ಲ. ಇಡೀ ಘಟನೆ ಎಷ್ಟೊತ್ತಿಗೆ ನಡೆದಿದ್ದು? ಏನಕ್ಕೆ ಬಂದಿದ್ರು ಅಲ್ಲಿ? ಎಷ್ಟು ಜನ ಬಂದಿದ್ರು ಸರ್? 11:00 ಘಟನೆ ನಡೆದಿದ್ದು. ಆಕ್ಚುಲಿ ಅವ್ರ ಪ್ಲಾನ್ ಏನಿದ್ದು, ನನ್ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಹೋಗ್ತೀನಿ ಅಲ್ಲೆಲ್ಲ ಸಿಗ್ತೀನಿ ಅನ್ನೋ ಕಾರ್ಯಕ್ರಮ ಇತ್ತು. ನನಗೆ ಸ್ವಲ್ಪ ಹಿಂಟು ಸಿಕ್ತು, ಈ ತರ ನಾ ಫಾಲೋ ಅಪ್ ಮಾಡ್ತಾ ಇದ್ದೇನೆ, ನಾ ಹೊಡಿತಾರೆ ಅನ್ನೋ ಒಂದು ನನ್ಗೆ ಹಿಂಟು ಸಿಕ್ಕಿದ್ರಿಂದ ನಾನೇನ್ ಮಾಡಿದೆ, ರಿಟರ್ನ್ ನನ್ನ ಮನೆ ಬರೋದಕ್ಕೆ ನಾನು ಪ್ರಯತ್ನ ಮಾಡಿದೆ. ಬರಬೇಕಾದ್ರೆ ನನ್ನ ಮನೆ ಪಕ್ಕದಲ್ಲೇ, ಬೇರೆ ಎಲ್ಲೂ ಇಲ್ಲ ಸರ್, ನನ್ನ ಮನೆ ಪಕ್ಕದಲ್ಲೇ ಬಂದು ಏಕಾಏಕಿ 7-8 ಕಾರುಗಳಿಂದ ಅಟ್ಯಾಕ್ ಮಾಡಿ ಎಲ್ಲ ಲಾಂಗ್ಗಳು ಮತ್ತೆ ಇವು ನೋಡಿ ಸರ್ ರೇಜರ್ ನಲ್ಲಿ ನನ್ಗಾಕಿರೋದು. ಆಮೇಲೆ ನಮ್ಮ ಹುಡುಗನಿಗೆ ನನ್ನ ಇದಲ್ಲಿ ಹೊಡಿಯಕ್ಕೆ ಬಂದಾಗ ಪಾಪ ಆತನಿಗೆ ಏಟ್ ಬಿದ್ದಿದೆ, ಆತನಿಗೆ ಇಷ್ಟೆಲ್ಲ ಇದಾಗಿದೆ. ಪಾಪ ಆತನ ಹಾಸ್ಪಿಟಲ್ ಇದ್ದಾನೆ. ಸೊ ಈ ತರ ಏನು ಮಾಡೋದಕ್ಕೆ ನಮ್ಗೆ ಅಲ್ಲಿ ಗೊತ್ತಾಗ್ಲೇ ಇಲ್ಲ. ಮನೆ ಒಳಗಡೆ ಹೋಗೋದಕ್ಕೂ ನಮ್ಗೆ ಬಿಡ್ತಾ ಇಲ್ಲ. ಮನೆ ಒಳಗೂ ನುಗ್ಗಿದ್ರ? ಮನೆ ಕಂಪಲ್ಸರಿ ಸರ್. ಎಲ್ಲ ನುಗ್ಗಿ ಬಾಗಿಲು ಹೊಡೆದು ಗ್ಲಾಸ್ಗಳು ಹೊಡೆದು ಎಲ್ಲ ಬೆಳಿಗ್ಗೆ ಬಂದಿದ್ರು ಸರ್. ನಿಮ್ ರಿಪೋರ್ಟ್ ಬಂದು ಎಲ್ಲ ಚಿತ್ರೀಕರಣ ಮಾಡಿ ಒಂದ್ಸತಿ ಚಿತ್ರೀಕರಣ ಡಿಸ್ಪ್ಲೇ ಮಾಡಿ ಸರ್, ಗೊತ್ತಾಗುತ್ತೆ ನಿಮ್ಗೆ ಅಲ್ಲಿ ಏನ್ ನಡೆದಿದೆ ಏನಾಗಿದೆ ಅಂತ. ಓಕೆ, ಯಾಕೆ ಅಂತ ಈಗ ನೀವು ಚುನಾವಣೆಯಲ್ಲಿ ಬಹುಶಃ ಕೇವಲ 9 ಮತಗಳಿಂದ ಗೆದ್ದಿದ್ದೀರಿ ಅನ್ನೋ ಒಂದು ಫ್ರಸ್ಟ್ರೇಷನ್ ಏನು? ಅವ್ರ ಹಿಂದೆ ಇರೋಂತವ್ರು ಯಾರು? ಪೊಲೀಸರು ಕೂಡ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದ್ರೆ ಅವ್ರ ಹಿಂದೆ ಇರೋರು ಯಾರು ಅಂತ? ಅವ್ರ ಹಿಂದೆ ಅವ್ರು ಈಗ ನೇರವಾಗಿ ಈಗ ನಮ್ಮ KR-ಪುರ ಶಾಸಕರೇನಿದ್ದಾರೆ ವೈದ್ಯ ಬಸವರಾಜ್ ಅವರೇ ಕಂಪ್ಲೀಟ್ ಆಗಿ ನಮ್ಮ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಕಪಿಮುಷ್ಟಿಯಲ್ಲಿದೆ. ಯಾರು ಏನು ಅಲ್ಲಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡ್ಬೇಕಷ್ಟೇ, ಅದು ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಬಡವರಿಗೆ, ಇಲ್ಲಿ ನಿಜವಾದ ಬಡವರಿಗೆ ನ್ಯಾಯ ನಮ್ಮ KR ಕ್ಷೇತ್ರದಲ್ಲಿ ಸಿಗ್ತಾ ಇಲ್ಲ. ನಾನು ಯಾರ ಮೇಲೆ ಆರೋಪ ಮಾಡ್ತಾ ಇಲ್ಲ ಸರ್, ನಾನು ಒಬ್ಬನಿಗಾಗಿರೋ ನೋವಲ್ಲ ಇದು. ನಾನು 10,641 ಜನ ಮತದಾರರು, ಯಾವುದೇ ₹1 ದುಡ್ಡಿಲ್ದಿರ ನನಗೆ ಹಾಕಿರೋ ಬಂದಿದೆ 10,641 ಮತ ಬಂದಿದೆ ಸರ್ ನನಗೆ. ಯಾವುದೇ ₹1 ನಾನು ದುಡ್ಡು ಕೊಡ್ದಿರಾ, ನಾನು ಪ್ರತಿಯೊಂದು ಮನೆಗೂ ನಾನು ಹೋದಾಗ, ನಾನು ಮತಯಾಚನೆ ಮಾಡಿದಾಗ ₹10 ಇಟ್ಕೊಂಡು ₹100 ಇಟ್ಕೊಂಡು ₹1,000 ಇಟ್ಕೊಂಡು ನನ್ನ ಓಡಾಡೋ ಖರ್ಚಿಗೆ ಅದರಲ್ಲಿ ನನಗೆ, ನಾನು ಯಾಕಂದ್ರೆ ಕೂಲಿ ಕಾರ್ಮಿಕ ಒಂದು ಬಡ ಫ್ಯಾಮಿಲಿ ಹುಟ್ಟಿದವನು. ನಾನು 15 ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಇರೋದನ್ನ ಗುರುಸಿ ಇವತ್ತು 10,641 ಓಟು ಬಿದ್ದಿದೆ ಹೊರತು ಯಾವುದೋ ಒಂದು ಆಮಿಷಗಳಾಗ್ಲಿ ಮತ್ತೊಂದಾಗ್ಲಿ ನನ್ನ ಓಟ್ಗಳು ಹಾಕ್ಸ್ಕೊಂಡಿರೋಂಥದ್ದಲ್ಲ. ಅದೇ ಈ ಕಾಂಗ್ರೆಸ್ ಅಭ್ಯರ್ಥಿಗೆ ಏನಿದ್ದಾರೆ ಅವರು ಎಲ್ಲ ಉಪ್ಪು ಮೇಲೆ ಪ್ರಮಾಣ ಮಾಡ್ಕೊಂಡಿರೋ ಅಂತದ್ದು ಇರ್ಬೋದು. ಮಕ್ಕಳ ಮೇಲೆ ಉಪ್ಪು ಮೇಲೆ ಏನಕ್ಕೆ ಪ್ರಮಾಣ ಮಾಡಿದ್ದು? ಓಟ್ ಹಾಕ್ಬೇಕಂತ, ಉಪ್ಪು ತಿಂದವನು ಇದು ಋಣ ತೀರ್ಸ್ಕೊಬೇಕನ್ನೋ ಒಂದು ಉದ್ದೇಶದಿಂದ ಒಂದು ಮೂಟೆ, ಒಂದು ಕಂಪ್ಲೀಟ್ ಒಂದು ಮೂಟೆ ಇತ್ತು, ಅದ್ರ ಮೇಲೆ ಉಪ್ಪು ಮೇಲೆ ಪ್ರಮಾಣ ಮಾಡಿ ದುಡ್ಡು ಕೊಟ್ಟಿರೋಂಥದ್ದು ನಡೆದಿದೆ. ಅದೇ ರೀತಿ ಮತ್ತೆ ಎಣ್ಣೆ ಮೇಲೆ ಪ್ರಮಾಣ ಮಾಡಿ, ಮಕ್ಕಳ ಮೇಲೆ ಪ್ರಮಾಣ ಮಾಡಿ, ಬೈಬಲ್ ಮೇಲೆ, ಭಗವದ್ಗೀತೆ ಮೇಲೆ, ಕುರಾನ್ ಮೇಲೆ ಎಲ್ಲ ಇದು ಎಷ್ಟೊಂದು ಹೀನಾಯವಾಗಿ ಪ್ರಜಾಪ್ರಭುತ್ವದಲ್ಲಿ ಈಗ ಮತಯಾಚನೆ ನಡೆಸ್ಕೊಂಡ್ರೆ, ನಮ್ಗೆ ಇಂಥ ಒಂದು ಪ್ರಜಾಪ್ರಭುತ್ವದಲ್ಲಿ ಹೇಗೆ ನಮ್ಮಂತ ಒಂದು ಕಡು ಬಡವರು ಸಮಾಜ ಸೇವೆ ಮಾಡೋ ಬರೋಂಥವ್ರು ಯಾವ ರೀತಿ ನಾವು ಎಲೆಕ್ಷನ್ ಫೇಸ್ ಮಾಡೋಕ್ಕಾಗುತ್ತೆ? ಖಂಡಿತ ಸುಂದರರಾಜ್, ನಿಮ್ ಜೊತೆನೂ ಮಾತಾಡ್ತೀನಿ, ಹಾಗೆ ನಾಗರಾಜ್ ಅವರೇ ನಿಮ್ ಜೊತೆ ಕೂಡ ಮಾತಾಡ್ತೀನಿ. ಯಾವ ರೀತಿ ಒಂದು ದ್ವೇಷದ ರಾಜಕಾರಣ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ವಿ. ಖಂಡಿತವಾಗಿಯೂ ರಾತ್ರಿ ಏನೆಲ್ಲ ಆಯ್ತು ನಿನ್ನೆ ಶೀಗೆಹಳ್ಳಿಯಲ್ಲಿ,
ಅಲ್ಲಿ ಪ್ರಮುಖವಾಗಿ ಘಟನೆ ನಡೆದಿದ್ದೇನು, ಯಾರ ಮೇಲೆ ಯಾರು ಹಲ್ಲೆ ಮಾಡಿದ್ರು, ಹಲ್ಲೆಗೆ ಇಂದಿನ ಪ್ರಮುಖವಾದಂತಹ ಕಾರಣ ಏನು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಇಲ್ಲಿ ಸುಂದರರಾಜ್ ಅವರ ತಾಯಿ ಮತ್ತು ಪತ್ನಿ ಕೂಡ ಇದ್ದಾರೆ, ಅವ್ರ ಜೊತೆ ಕೂಡ ಮಾತಾಡ್ತೀವಿ. ಅದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ನ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ದ್ವೇಷದ ರಾಜಕಾರಣ ಚರ್ಚಾ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀನಿ. ನಿನ್ನೆ ನಡೆದಂತ ಘಟನೆಯನ್ನ ನೋಡಿದ್ರೆ, ಇತ್ತೀಚೆಗೆ KR-ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಘಟನೆಗಳನ್ನ ನೋಡಿದ್ರೆ, ಎಲ್ಲೊಂದ್ ಕಡೆ ಇದು ಬೆಂಗಳೂರಿನಲ್ಲಿ ಇದೆಯಾ ಅಥವಾ ಬಿಹಾರದಲ್ಲಿ ನಾವಿದೀವಾ ಅನ್ನೋ ಒಂದು ರೀತಿಯ ಬೆಳವಣಿಗೆಗಳು ಅಲ್ಲಿ ಆಗ್ತಾ ಇದೆ. ಈ ಎಲ್ಲಾ ಬೆಳವಣಿಗೆಗಳಿಗೆ ಕಾರಣ ಏನು? ಪ್ರಮುಖವಾಗಿ ಆರೋಪಗಳು ಕೇಳಿ ಬರ್ತಾ ಇರೋದು, ಬೊಟ್ಟು ತೋರಿಸ್ತಾ ಇರೋದು ಕಾಂಗ್ರೆಸ್ನ ಶಾಸಕರಾದಂತಹ ಬೈರತಿ ಬಸವರಾಜ್ ಮತ್ತು ಅವರ ಬೆಂಬಲಿಗರು ನಡೆಸ್ತಾ ಇರುವಂತಹ ಅರಾಜಕತೆ ಅನ್ನೋ ಆರೋಪ ಬಿಜೆಪಿ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದನ್ನ ನಾನು ಇವತ್ತು ಖುದ್ದು ಅವರಿಂದಾನೇ ಹೇಳಿ ತಿಳ್ಕೊತಾ ಇದ್ದೀನಿ. ಈಗಾಗಲೇ ಹೇಳಿದ್ರು ಸುಂದರರಾಜ್ ಅವರು ಯಾವ ರೀತಿ ನಿನ್ನೆ ಬಂದು ಗೂಂಡಾವರ್ತನೆಯನ್ನ ಮಾಡಿದ್ರು, ಗಣ್ಣನ್ನಿಟ್ಟು ಯಾವ ರೀತಿ ಬೆದರಿಕೆ ಹಾಕಿದ್ರು ಅಂತ. ಇವತ್ತು ಮತ್ತೊಬ್ಬ ಗಣ್ಯರು ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪೂರ್ಣಿಮಾ ಅವರು KR-ಪುರಂ ವಾರ್ಡ್ನ BBMP ಸದಸ್ಯರು, ಬಿಜೆಪಿಯಿಂದ ಆಯ್ಕೆಯಾಗಿರೋದು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಒಪ್ಕೋತೀರಾ ನೀವು ಇತ್ತೀಚೆಗೆ KR-ಪುರಂ ಒಂದು ಬಿಹಾರ್ ತರ ಆಗ್ತಾ ಇದೆ, ರೌಡಿ ರಾಜ್ಯ ಆಗ್ತಾ ಇದೆ? ವಿಲ್ ಯು ಅಗ್ರಿ ವಿತ್? ಸಾಕಷ್ಟು ಉದಾಹರಣೆಗಳದು ತಮ್ಮ ಕಣ್ಮುಂದೆನೆ ನಡೀತಿದೆಯಲ್ಲ, ಸೊ ಹಾಗಾಗಿ ನಾವು ಒಪ್ಪಲೇಬೇಕಾಗತ್ತೆ. ಮುಂಚೆ KR-ಪುರಂ ಕ್ಷೇತ್ರ ಅಂದ್ರೆ ಅದು ವರ್ತೂರು ವಿಧಾನಸಭಾ ಕ್ಷೇತ್ರ ಆಗಿತ್ತು. ಆಗಿನ ಪರಿಸ್ಥಿತಿ ಹೇಗಿತ್ತು ಅನ್ನೋದು ಸಹಿತ ಜನರು ನೋಡಿದ್ದಾರೆ. ಈಗ ಇತ್ತೀಚೆಗೆ 2-3 ವರ್ಷಗಳಲ್ಲಿ KR-ಪುರಂನಲ್ಲಿ ನಡೀತಾ ಇರುವಂತ ಘಟನೆಗಳು, ಅದನ್ನೆಲ್ಲ ನೋಡಿದಾಗ ಖಂಡಿತ ಜನರಲ್ಲಿ ಆತಂಕ, ಭಾವನೆ ಬರೋದು ಸಹಜವಾಗುತ್ತೆ. ಎಸ್, ಸುಂದರರಾಜ್ ಅವ್ರ ತಾಯಿ ಇದ್ದಾರೆ, ಪುಟ್ಟಮ್ಮ ಅವರು. ಏನಾಯ್ತಮ್ಮ ನಿನ್ನೆ? ನಮಸ್ಕಾರ. ಏನಾಯ್ತು ನಿನ್ನೆ? ಹೆಂಗೆ ನಿಮ್ ಮಗನ್ನ ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ನಿಮ್ಮೇಲೂ ಕೂಡ ಹಲ್ಲೆ ಮಾಡಿದ್ರು, ಮನೆಗ್ ನುಗ್ಗಿದ್ರು. ನೋಡಿ, ಎಷ್ಟೋ ಕಷ್ಟಪಟ್ಟು ಕಟ್ಟಿದಂತ ಮನೆ ನೀವು, ಅದು ಆ ಮನೆ ಒಳಗ್ ನುಗ್ಗಿ ಆ ರೀತಿ ವರ್ತನೆ ಮಾಡಿದ್ರಲ್ಲ, ಏನಾಯ್ತು ನಿನ್ನೆ? ತುಂಬಾ ಬಡವರು ಸರ್, ನಾವು ತುಂಬಾ ಬಡವರು, ಕೂಲಿ ಪಾಲಿ ಮಾಡಿ ಮಕ್ಕಳು ಸಾಕಿ ಓದಿಸಿ ಏನೋ ನನ್ನ ಏಕ್ತೆ ಕೊದ್ದಿ ನಾನು ಬೆಳೆಸ್ದೆ. ಭಗವಂತನ ಆಶೀರ್ವಾದ ಮಾಡಿ ಇವಾಗ ಸ್ವಲ್ಪ ಹಂಗೆ ಇದಾಗಿದ್ದಾರೆ. ಎಲ್ಲ ಅಮ್ಮದಿರು ಎಲ್ಲಾರು ಅವ್ರಿಗೆ ಆಶೀರ್ವಾದ ಮಾಡಿ ಟಿಕೆಟ್ ಕೊಟ್ರು. ಮನೆ ಮನೆಗೂ ಹೋಗಿ ಒಬ್ಬೊಬ್ರಿಗೂ ನಮಸ್ಕಾರ ಹಾಕಿದ್ದೀನಿ ಸರ್. ಮನೆ ಮನೆಗೂ ಒಂದೊಂದು 100 ಸಲ ಹೋಗಿ ನಮಸ್ಕಾರ ಹಾಕಿ, ನಾವು ಬಡವರು ಸಾರು, ನಮ್ಮ ಹತ್ರ ದುಡ್ಡಿಲ್ಲ, ನನ್ನ ಮಗ ಎಲೆಕ್ಷನ್ ನಿಂತಿದ್ದಾನೆ, ಓಟ್ ಹಾಕಿ ಸರ್. ಮನೆ ಮನೆಗೂ 100 ಸಲ ಹೋಗಿ ನಮಸ್ಕಾರ ಮಾಡ್ಕೊಂಡು, ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಓಡಾಡಿ ಇವೆಲ್ಲ ಓಟ್ ಹಾಕಿದ್ರು ಸರ್. ತುಂಬಾ ಬಡವರು ನಾವು ಅಂತ ಎಲ್ಲ ಓಟ್ ಹಾಕಿ ಮತಗಳೆಲ್ಲ ಚೆನ್ನಾಗಿ ಬಿದ್ದುವು. ಸುಂದರ ಲೀಡಿಂಗ್ ಬಂತು ಸರ್. ಹೋಗಿ ಆವತ್ತು ಎಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ದೇವರನ್ನ ಬೇಡ್ಕೊಂಡು ಹೋದ್ರಿ ಸರ್. ಹೋದ್ರೆ 11 ಗಂಟೆಗೆ ಸುಂದರ್ದು ಇನ್ನಾಯ್ತು ಸರ್. ಎಲ್ಲ ಅಲ್ಲಿರೋರೆಲ್ಲ ಆಶೀರ್ವಾದ ಮಾಡಿದ್ರು, ನಿನ್ ಮಗ ಗೆದ್ದಮ್ಮ, ದುಡ್ಡಿಲ್ಲ ಅಂದ್ರೇನು ಪರವಾಗಿಲ್ಲ, ದೇವರ ಆಶೀರ್ವಾದ ಮಾಡಿದ್ರು ಅಂತ ಎಲ್ಲಾರು ಹೇಳಿ ನನ್ನ ಬೆನ್ನು ತಟ್ಟಿದ್ರು ಸರ್. ಒಳ್ಳೆ ಮಗ ಅಮ್ಮ, ನಿಮ್ ಮಗ ಒಳ್ಳೆ ಗುಣ ಇರೋದು, ಆ ಗುಣದಿಂದ ಗೆದ್ದು ಬಂದಿದ್ದಾನೆ ನಿನ್ ಮಗ ಅಂತ ಎಲ್ಲಾರು ಆಶೀರ್ವಾದ ಮಾಡಿದ್ರು ಸರ್. ಸರಿ ಅಂದ್ಬಿಟ್ಟು ನಮ್ಗೂ ಸ್ವಲ್ಪ ಸಂತೋಷ ಆಯ್ತು. ನಾವು ಬಡವರು ಸರ್, ಬಡ ಕುಟುಂಬದಿಂದ ಬಂದಿರೋರು, ಅದರಿಂದ ನಮ್ಗೂ ಸಂತೋಷ ಆಯ್ತು. ಆಮೇಲೆ 10 ನಿಮಿಷ ಬಿಟ್ಟು ಸೋತೋದಂತ ಹೇಳಿದ್ರು ಸರ್. ಅಲ್ಲೇ ಕುಸಿದು ಹೋದೆ ಸರ್. ನಾನು ಒಂದು ತಾಯಿ ಸರ್, ಅಷ್ಟೊಂದು ಅನ್ಯಾಯ ಆಯ್ತು. ತಿರ್ಗಾ 4:30 ಗಂಟೆ ಅಲ್ಲೇ ಕಾತಿದ್ರಿ. ಮತ್ತೆ ಎಣಿಕೆ ಮಾಡ್ತಾರೆ ಅಂತ ಒಂದು ಡ್ರಾಪ್ ನೀರಾದ್ರೂ ಕುಡ್ದಿಲ್ಲ ಸರ್ ನಾನು. ಹಂಗೆ ಅಲ್ಲೇ ಕಾತ್ಕೊಂಡಿದ್ರಿ. ಲಾಸ್ಟ್ಗೆ ಏನ್ ಮಾಡಿದ್ರು, ಸೋತೋದ 10 ಮತ 9 ಮತದಲ್ಲಿ ಅಂದ್ಬಿಟ್ಟು ಎಣಿಕೆ ಮಾಡ್ದಿರೋ ಅವರು ಹೊರಟೋಗ್ಬಿಟ್ರು ಸರ್. ಅಲ್ಲ, ಒಂದ್ ಕಡೆ ಆ ನೋವಿತ್ತು. ನಿನ್ನೆ ಯಾಕೆ ಆ ರೀತಿ? ನಿನ್ನೆ ಇವತ್ತು ನಮ್ಮ ಮಗ ಎಲೆಕ್ಷನ್ ಇದರಿಂದ ಎಲ್ಲಾರನ್ನು ಕಾಲು ಕೈ ಹಿಡ್ದು 1 ತಿಂಗಳಿಂದ ನಮ್ಗೇನು ಡಾಕ್ಟ್ರೇ ಸಿಕ್ಕಿಲ್ಲ ಸರ್. ಎಲ್ಲಾರನ್ನು ಕಾಲು ಕೈ ಹಿಡ್ದು ಎಲ್ಲ ಡಾಕ್ಟ್ರನ್ನು ತಗೊಂಬಂದು ಇವತ್ತು ಬೆಳಗ್ಗೆ 11 ಗಂಟೆಗೆ ಕೋರ್ಟ್ಗೆ ಹೋಗ್ಬೇಕು ಅಂತ ಇದ್ದ. ಕೋರ್ಟ್ಗೆ ಹೋಗ್ಬಾರ್ದು ಅನ್ನೋದು ತಡೆಯೋದು ಉದ್ದೇಶ. ತಡೆಯೋದ್ರಿಂದ ಬಂದು ನಮ್ಮ ಮನೆ ಗೇಟ್ ಒಡೆದು, ನಾನು ನಮ್ಮ ಸೊಸೆ ಇಬ್ರು 3 ಜನ ನನ್ ಮಕ್ಳು ಸರ್. 3 ಜನ ಸೊಸೆದಿರು, ನಮ್ಗೆ ಹೆಣ್ಮಕ್ಳಿಲ್ಲ ಸರ್. ನಮ್ಗೆ ಯಾರು ಹೆಲ್ಪ್ ಇಲ್ಲ ಸರ್. ನಮ್ಮ ಊರಲ್ಲಿ
ನೋಡಿದ್ದ ತಾಯಿ ತಂದೆನೆ ನಮ್ಗೆ ಹೆಲ್ಪು. ಹೊಡೆದ್ರ ಸುಂದರರಾಜ್ನಲ್ಲಿ? ಹೊಡೆದು ನಮ್ಮನ್ನು ಹೊಡೆದು ನೋಡು, ನಮ್ಮ ಮಗು ತಾಲೆ ಎಲ್ಲ ಕಿತ್ತಿ ಹಾಕಿ ನಮ್ ಸೊಸೆನ ನನ್ನ ಎಳೆದು ಇಲ್ದಿರ ನಾವು ಒಂದು ಹೆಂಗಸು ಸರ್ ಆ ತರ ಮಾತುಗಳನ್ನೆಲ್ಲ ಮಾತಾಡಿದ್ರು. ಏನೇನಂದ್ರಮ್ಮ ಹೇಳಿ, ಪರವಾಗಿಲ್ಲ, ಜನಕ್ಕೆ ಗೊತ್ತಾಗ್ಲಿ. ಸರ್ ಕೆಟ್ಟ ಮಾತೆಲ್ಲ ಹೇಳಿದ್ರು, ಕೆಟ್ಟ ಮಾತೆಲ್ಲ. ನನ್ನ ವಯಸ್ಸು ಎಷ್ಟು ಸರ್, ನನಗೆ ಆ ತರ ಮಾತಾಡಿದ್ರು ಸರ್. ಹೇಳೋಕು ಕೂಡ ನನ್ಗೆ ಮುಜುಗರ ಆಗುತ್ತೆ. ಆ ತರ ಮಾತುಗಳು ಮಾತಾಡಿ ಎಳೆದು ನಾನು ಹಿಂದೆ ಹೋದೆ, ನನಗೆ ಭಯ ಬಂದ್ಬಿಡ್ತು. ಹಿಂದೆ ಹೋಗಿದ್ಕ ಗೇಟ್ ಎಲ್ಲ ಕಿತ್ತಿ ಬಿಸಾಕಿ ಎಳೆದು ನೋಡಿ ನಮ್ ಸೊಸೆನ ನನ್ನ ಇಬ್ಬರನ್ನು ಎಳೆದು ಬಿಸಾಕಿ ಆಮೇಲೆ ಒಳಗಡೆ ಬಂದು ಏನೋ ನಮ್ಮ ಅಮ್ಮನ್ನ ನಮ್ಮ ಅಪ್ಪದಿನ ಏನೇನೋ ಅವ್ರಿಗೆ ಹೆಂಗ್ ಬಾಯಿಗೆ ಬರುತ್ತೆ. ಯಾರಿಲ್ಲ ಸರ್ ನಮ್ ಕಡೆ ಯಾರಿಲ್ಲ ಸರ್. ಆ ತರ ಭಯ ಬಂದ್ಬಿಡ್ತು. ನಿಮ್ ಕಡೆ ಯಾರು ಇಲ್ಲಲ್ಲ, ಜನ ಇದಾರೆ, ಜನ ಇದಾರೆ, ಓಟ್ ಕೊಟ್ಟಿದ್ದಾರೆ. ನಮ್ಮ ಈ ಕಾಂಗ್ರೆಸ್ ಕಡೆಯವರು ಎಲ್ಲರೂ ಬಂದು ನಮ್ಮ ಮೇಲೆ ಜಗಳ ಮಾಡಿ ಈ ತರ ಬೆಳಿಗ್ಗೆ 11 ಗಂಟೆಗೆ ಕೋರ್ಟ್ಗೆ ಇದಾಗ್ಬಿಡ್ತದೆ, ಕೋರ್ಟ್ ಕೇಸ್ ಹಾಕ್ಬಿಡ್ತಾರೆ ಅಂತ ತಡಿಬೇಕು ಕೇಸ್ ಹಾಕ್ಬಾರ್ದು ಅಂತ ಹೇಳಿದ್ರಿ ಸರ್. ಅವನು ಬಂದ್ಬಿಟ್ಟು ನಮ್ಗೆ ಜೈಪ್ರಕಾಶ್ ಬಂದ್ಬಿಟ್ಟು ನಮ್ಗೆ ನೋಟಿಸ್ ಕಳಿಸಿದ್ದ, ಈ ತರ ನಾನೇ ಗೆದ್ದಿರೋದು, ನೀನ್ ಯಾವ ತರ ಕೋರ್ಟ್ಗೆ ಹೋಗ್ತಾ ಇದ್ದೀಯಾ ಅಂತ ನಮ್ಗೆ ಬೆದರಿಕೆ ಹಾಕಿದ್ದ. ಸರಿ, ಏನೋ ನಾವು ನ್ಯಾಯ ನೀತಿ ಗೆದ್ದಿದ್ದೀರಿ ಸರ್, ನಾವು ಅನ್ಯಾಯವಾಗಿ ಏನು ಗೆದ್ದಿಲ್ಲ ಸರ್. ಅದರಿಂದ ನಾವು ಆಗ್ಲಿ ಭಗವಂತ ನಿಧಾನೆ, ಭಗವಂತ ಆಶೀರ್ವಾದ ಮಾಡಿದ್ದೇನೆ ನಮ್ಗೆ ಅಂದ್ಬಿಟ್ಟು ನಾವು ಎಲ್ಲ ಧೈರ್ಯವಾಗಿ ಮಾಡ್ತಾ ಇದ್ರಿ. ಇವತ್ತು 11 ಗಂಟೆಗೆ ಹೋಗಿ ಕೋರ್ಟ್ ಅಲ್ಲಿ ಆರ್ಡರ್ ಮಾಡ್ಬಿಡ್ತೇನೆ ಅಂದ್ಬಿಟ್ಟು ನೆನ್ನೆ ಬಂದು ಹೊಡೆದು ಬಡವರು ಸರ್. 4 ವರ್ಷ ಕಟ್ಟಿದ್ದೀನಿ, 4 ವರ್ಷ ಮನೆ ಕಟ್ಟಿ. ಬಡವರಾಗಿರ್ಬೋದು, ಬಡವರ ಪರನೇ ಜನ ಇರೋದು. ಖಂಡಿತವಾಗಿಯೂ ನ್ಯಾಯಾಲಯ ದುಡ್ಡಿಗೆ ನಡೆಯುವಂತದ್ದಲ್ಲ, ಜನರ ಪರ ನಡೆಯುವಂತದ್ದು. ಜನ ನಿಮ್ ಪರ ಇದ್ದಾರೆ. ಎಸ್, ಸುಂದರರಾಜ್ ಅವರ ಪತ್ನಿ ಗೀತಾ ಇದ್ದಾರೆ. ಹೇಳಿ ಗೀತಾ, ಏನಾಯ್ತು ರಾತ್ರಿ? ಯಾಕೆ ಅಷ್ಟೊಂದು ರೌಡಿಸಂ ಮಾಡ್ತಾ ಇದಾರಲ್ಲ ಇವರು? ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಅಲ್ಲ, ನೀವು ನೋಡಿದ್ರೆ ಸುಂದರರಾಜ್ ಹೇಳ್ತಾ ಇದ್ರೆ ಎಲ್ಲೊಂದು ಫಿಲಂಗಳಲ್ಲಿ ನಡೆಯುತ್ತೆ ಸರ್, ಮನೆಗೆ ನುಗ್ಗಿ ಹೊಡಿಯುವಂತದ್ದು, ನಾಳೆ ಕೋರ್ಟ್ಗೆ ಹೋಗಿ ಕೇಸ್ ಹಾಕ್ತಾರೆ ಅಂದ್ರೆ ಅವ್ರನ್ನ ಕಿಡ್ನಾಪ್ ಮಾಡೋದು, ಕೊಲೆ ಮಾಡೋದು ಕೇವಲ ಸಿನಿಮಾ ನೋಡಿದೀವಿ. ಸಿನಿಮಾ ಒಂದು ಐಡಿಯಾ ಇದೆ ಅಷ್ಟೇ. ಏನಿದು ಬಿಹಾರನೋ ಅಥವಾ ಯಾವ್ದೋ ಒಂದು ಗೂಂಡಾ ರಾಜ್ಯ ಆಗೋಗಿದೆಯಲ್ಲ ನಿಮ್ಮ KR ಪುರಂ? ಅದರಲ್ಲೂ ನಿಮ್ಮ ಹತ್ರ ನಿನ್ನೆ ನಡೆದಂತದ್ದು ಕೋರ್ಟ್ ಕೇಸ್ ಹಾಕ್ಬಾರ್ದು ಅಂತ ಏನಾದ್ರು ಹೇಳಿದ್ರಾ? ಏನ್ ಹೇಳಿದ್ರು? ನಮಸ್ತೆ ಸರ್. ಮೊದಲನೇದಾಗಿ ಜನಶ್ರೀ ವಾಹಿನಿಯಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ 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 ಥ್ಯಾಂಕ್ಸ್ ಹೇಳ್ತೀನಿ ಸರ್. ವಾರ್ಡ್ ನಂಬರ್ 53 ಬಸವನಪುರ ಅಲ್ಲಿ ಈಗಲೂ ಸರ್ ಪ್ರತಿಯೊಬ್ಬರು ನೀವು ಸಮೀಕ್ಷೆ ಮಾಡಿ ಗೆದ್ದಂತ ವ್ಯಕ್ತಿ ಅಂತಂದ್ರೆ ಸುಂದರರಾಜ್ ಅವರು ಸರ್. ಚಿಕ್ಕ ವಯಸ್ಸಿಂದ ಹಿಡಿದು ವಯಸ್ಕರನಾಗಿ ಕೇಳಿ, ಈಗಲೂ ಕೇಳಿ ಸರ್, ಸುಂದರರಾಜ್ ಅವರೇ ಗೆದ್ದಿರೋದಂತಾನೆ ಹೇಳ್ತಾರೆ. ಸೊ ಚುನಾವಣೆ ನಡೆದ ಮತ ಎಣಿಕೆ ಬಂದ ದಿವಸದಿಂದ ಇದುವರೆಗೂ ದೌರ್ಜನ್ಯಗಳು ಅವು ಇವು ನಡೀತಾನೆ ಇದೆ ಸಿಗಳ್ಳಿಯಲ್ಲಿ. ಆತರ ದೌರ್ಜನ್ಯ ನಡೀತಿದೆ. ನಾವು ಎಲ್ಲ ಅದಕ್ಕೂ ತಲೆ ಬಾಗಿ ತಗ್ಗಿಸ್ಕೊಂಡು ನಾವು ಹೋಗ್ತಾನೆ ಇದೀವಿ ಸರ್. ಏನೇ ಆಗ್ಲಿ ಹೌದು ಸರ್. ನಿನ್ನೆ ಜೈಪ್ರಕಾಶ್ ಅವರು ಮತ್ತೆ ಶ್ರೀಕಾಂತ್ ಅವರು ಮತ್ತೆ ಅಲ್ಲಿ ರವಿ ಅಂತ ಶಿವು ಅಂತ ಎಲ್ಲ ಅವರೇ ಸರ್. ಅವ್ರ ಕಾರ್ಯಕರ್ತರು ಶ್ರೀಕಾಂತ್ ಗೌಡ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶ್ರೀಕಾಂತ್ ಗೌಡ, ನಮಸ್ಕಾರ. ಸರ್ ಹೇಳಿ ಸರ್. ಏನಾಯ್ತು ನಿನ್ನೆ ಶ್ರೀಕಾಂತ್ ಗೌಡ? ಏನಕ್ಕೆ ಹೋಗಿದ್ರಿ ನೀವು ಅಲ್ಲಿ? ನಾನು ನಿಮ್ಗೆ ಒಂದು ನಮ್ಮ ಮೀಡಿಯಾ ಪೀಪಲ್ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ. ಮಾಡ್ಕೊಳ್ಳಿ. ನೀವು ಒಂದ್ ಸೈಡ್ ಕರೆದ್ಬಿಟ್ಟು ನೀವು ಕೇಳೋದು ತಪ್ಪು. ನಾನು ಹೇಳೋದು ಪೊಲೀಸರು ನಾವು ಹೊಡೆದ್ರು ಅಂತ ಹೇಳ್ತಾರೆ. ಆ ಪೊಲೀಸರು ಕರೆದು ಕೇಳಿ ಸರ್, ನೀವು ಯಾರು ಹೊಡೆದ್ರು ಅಂತ. ಈಗ ಫೋನ್ ಕನೆಕ್ಟ್ ಮಾಡಿರೋದು ನಿಮ್ಗೆ, ಅದಕ್ಕೆ ನಿಮ್ ಸೈಡು ಕೇಳಬೇಕು ಅಂತ. ಸುಮ್ನೆ ಅವರೇನೋ ಬಂದು ಹೇಳ್ತಾರೆ ಮನೆ ಏಕಾಏಕಿ ಬಂದು ದಾಳಿ ಮಾಡಿದ್ರು, ಬಂದೂಕ್ ತೆಗೆದ್ರು, ಇದೆಲ್ಲ ಯಾರು ನಮ್ಮ ಅವಕಾಶನ ಸರ್ ಇದು? ಏನಾಯ್ತು ನಿನ್ನೆ ಗಣೇಶ ವಿಸರ್ಜನೆ ಮಾಡ್ತಾ ಇರೋವಾಗ ಇವ್ರಿಗೂ ಅಲ್ಲಿ ಏನೋ ರವಿ ಅನ್ನೋ ಹುಡುಗರಿಗೂ ಇವ್ರಿಗೂ ಸುಂದರರಾಜ್ಗೆ ಏನೋ ಗಲಾಟೆ ಆಗಿದೆ. ಗಲಾಟೆಗೆ ಇವ್ರೇನ್ ಮಾಡಿದ್ದಾರೆ, ನಮ್ಮ MLA ಅವಾಜ್ಯ ಶಬ್ದದಿಂದ ಬೈದಿದ್ದಾರೆ. ಅದು ಅಂತಂತ ಮಾತು ಬೈದಿಲ್ಲ ಅವರು, ಅಷ್ಟು ವರ್ಷ ಮಾತುಗಳು ಬೈದಿದ್ದಾರೆ. ಆ MLA ಬೈದಾಗ ಅವ್ರು ರವಿ ಹೋಗಿ ಕೇಳಿದ್ದಾರೆ, ನೋಡಿ ನಮ್ಮ MLA ಬಗ್ಗೆ ಮಾತಾಡೋ ತಪ್ಪು ಅಂತ ಹೇಳಿದಾಗ ರವಿಗೆ ಹೊಡೆದಿದ್ದಾರೆ ಕಲ್ಲೆತ್ಕೊಂಡು. ಅದು ನಿಮ್ಮ ಮೀಡಿಯಾಗಳ ಬಂದ ಇದು ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದಾರೆ. ನೀವು ಇರ್ಲಿಲ್ವಾ ಅಲ್ಲಿ ಬಸವನಪುರದಲ್ಲಿ? ಓಪನ್ ಆಗಿದೆ. ನೀವು ಬಸವನಪುರದಲ್ಲಿ ಇಲ್ಲಿ ಕೇಳಿ ಅಂತ ಕೇಳಿ. ಒಂದ್ ನಿಮಿಷ. ಆಮೇಲೆ ಅವ್ನು ನಮ್ಗೆ ಫೋನ್ ಮಾಡ್ದ. ಬೀರಾನ್ಪುರದಲ್ಲಿ ನಮ್ಮ ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ಪೂಜೆಗಳಲ್ಲಿ ಮಿಸ್ಟರ್ ಶ್ರೀಕಾಂತ್, ಜಸ್ಟ್ ಒಂದು ಕ್ಲಾರಿಫೈ ಮಾಡಿ, ನಿನ್ನೆ ನೀವು ಅಲ್ಲಿದ್ರಾ ಇಲ್ವಾ? ಹೋಗಿದ್ರು, ನಾವು ರಾತ್ರಿ ಹೋದ್ರಿ. ಎಷ್ಟು ಫಸ್ಟ್ ಮಾತಾಡಿದ್ದು ಯಾಕೆ ಸುಂದರಿ ಗಲಾಟೆಗಳನ್ನು ಕೇಳ್ತಾರೆ ಅಷ್ಟೊತ್ತಿಗೆ ನನ್ನ ಕಾರ್ ಮೇಲೆ ಕಲ್ಲೊಡಿದ್ರು.